ನಮಸ್ಕಾರ. ಬೇರೆಯವರು ಕಷ್ಟದಲ್ಲಿದ್ದಾಗ, ಇತರರ ಕಷ್ಟಗಳನ್ನ ನಾವು ನುಡಿದಾಗ ನಮ್ಮಲ್ಲಿ ಒಂದು ಭಾವನೆ ಬಂದ್ಬಿಡ್ತದೆ. ಏನಪ್ಪಾ ಅಂದ್ರ ಆ ಕರ್ಮದ ಫಲ ಈಗ ಅನುಭವಿಸಕತ್ತಾರ ಅಂತೇಳಿ. ಅದೇ ನಮಗ್ ಕಷ್ಟ ಬಂತು, ನಮಗ್ ತೊಂದ್ರೆ ಬಂತು ಅಂತಂದ್ರ ನಾವು ಅವಾಗ ನಮ್ ಮಾತೆ ಧೈರ್ಯ ಇರ್ತು. ಏನಂದ್ರ ನಮಗ್ ದೇವ್ರ ಪರೀಕ್ಷೆ ಮಾಡಕತ್ತಾನ ಅಂತಿ. ಈ ರೀತಿಯಾಗಿ ಕಷ್ಟ ಬೇರೆಯವ್ರಿಗೆ ಬಂದಾಗ ನಾವು ನ್ಯಾಯಾಧೀಶರಾಗೋದು, ಕಷ್ಟ ನಮಗ್ ಬಂದಾಗ ನಾವು ವಕೀಲರಾಗೋ ಅಂತಹ ಮನೋಭಾವ ನಮ್ಮಲ್ಲಿ ಅದ. ಈ ಮನೋಭಾವದಲ್ಲಿ ಸ್ವಲ್ಪ ಬದಲಾವಣೆ ಬೇಕು. ಬೇರೆಯವರ ಕಷ್ಟಗಳನ್ನು ನೋಡಿದಾಗ ಅವರು ಕರ್ಮದ ಫಲ ಅನುಭವಿಸಕತ್ತಾರ ಅಂತ ಏನ್ ತೆಕ್ಕೊಂತೀವಲ್ಲ, ಅದು ಸರಿ ಅದದು, ತಪ್ಪಿಲ್ಲ. ಅಲ್ಲಿ ಏನು ಬದಲಾವಣೆ ಬೇಕಾಗಿಲ್ಲ. ಅದೇ ನಮಗ ತೊಂದರೆಗಳು ಬಂದಾಗ, ಕಷ್ಟಗಳು ಬಂದಾಗ ನಾವು ನಮ್ ಕರ್ಮದ ಫಲ ನಾವು ಅನುಭವಿಸಕತ್ತೀವಿ ಅಂತ ನಾವು ಅರಿವು ಮಾಡ್ಕೊಂಡೇವು ಅಂತಂದ್ರ ಅಲ್ಲಿ ನಮ್ಮ ಬದಲಾವಣೆ ಶುರುವಾಗ್ತದ. ನಮ್ಮ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗ್ತದ. ಅದೇ ನಮ್ಮ ಸಮಾಧಾನಕ್ಕೆ ನಾವು ಭಗವಂತ ಪರೀಕ್ಷೆ ಮಾಡಕತ್ತಾನಂತೇಳಿ ನಮ್ಗೆ ನಾವೇ ಆತ್ಮವಿಶ್ವಾಸ ಕೊಟ್ಕೊಳ್ಳೋದು ತಪ್ಪಿಲ್ಲ. ಈ ಭಗವಂತನ ಪರೀಕ್ಷೆಯಲ್ಲಿ ನಾನು ಗೆಲ್ಬೇಕು, ನಾನು ದೃಢವಾಗಿ ನಿಲ್ಬೇಕು ಅನ್ನೋದು ತಪ್ಪಿಲ್ಲ. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಭಾವ ಬರಬೇಕಾಗ್ತದೆ. ಏನಂದ್ರೆ, ನಾನು ಮಾಡಿದ ಕರ್ಮದ ಫಲವನ್ನ ಈಗ ನಾನು ಅನುಭವಿಸ್ತಾ ಇದ್ದೀನಿ. ಇದು ಕಷ್ಟ ನನ್ನ ಕರ್ಮದ ಫಲದ ಪರಿಣಾಮ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ ಅಂದ್ರೆ ನಾನು ಮಾಡುವ ಕರ್ಮದಲ್ಲಿ ಸುಧಾರಣೆಗಳು ಕಾಣಕ್ ಶುರುವಾಗ್ತದೆ. ಇನ್ನು ಮತ್ತು ತಪ್ಪು ಕರ್ಮಗಳು ಮಾಡಬಾರ್ದಪ್ಪ ಅನ್ನೋ ಅರಿವು ನನ್ನಲ್ಲಿ ಉಂಟಾಗ್ತದೆ. ಆ ಅರಿವು ಉಂಟಾಯ್ತಂದ್ರ ಮುಂದ ಬದಲಾವಣೆ ಪರ್ವನೇ ಶುರುವಾಗಿತ್ತು. ಅದೊಂದು ಸಂಭ್ರಮ, ಹಬ್ಬಗಳು ಶುರುವಾಗ್ತಾವ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ. ಅದಕ್ಕೆ ನಾವು ಸ್ವಲ್ಪ ನಮ್ ಕಷ್ಟ ಏನಾರ ಬಂತು ಅಂದ್ರೆ, ಬಹಳ ತೊಂದರೆ ಇತ್ತಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಾವು ಏನೋ ಹಿಂದ ಬಹಳ ದೊಡ್ಡ ಕೆಟ್ಟ ಕರ್ಮಗಳನ್ನ ಮಾಡೀವಿ ಅಂತ. ಯಾರಿಗೂ ತೊಂದರೆ ಮಾಡೀವಿ, ಯಾರಿಗೂ ನೋವನ್ನು ಉಂಟು ಮಾಡೀವಿ. ಅದಕ್ಕೆ ಇವತ್ತು ನಾನು ಅದರ ಫಲವನ್ನ ಅನುಭವಿಸ್ತಾ ಇದ್ದೀನಿ. ಇನ್ನು ನನ್ನ ಜೀವನದಲ್ಲಿ ಇತರರಿಗೆ ತೊಂದರೆ ಉಂಟು ಮಾಡುವಂತಹ ಕರ್ಮಗಳನ್ನ, ಕೆಲಸಗಳನ್ನ ನಾನು ಮಾಡಬಾರದು ಅನ್ನುವ ಅರಿವು ನಮ್ಮಲ್ಲಿ ಮೂಡಬೇಕದು. ಮೂಡ್ತದ. ಯಾವಾಗ ಕರ್ಮದ ಫಲ ನಾನು ಅನುಭವಿಸಕತ್ತೀನಿ ಅಂತ ಭಾವನೆ ನನ್ನಲ್ಲಿ ಬರಕ್ ಶುರು ಆಗ್ತದ, ಅವಾಗ ನಮ್ಮಲ್ಲಿ ಈ ಬದಲಾವಣೆ ಶುರುವಾಗ್ತದ. ಬೇರೆಯವರನ್ನ ನೋಡ್ತೀವಿ ನಾವು, ಸಮಾಜದಲ್ಲಿ ಸಾಕಷ್ಟು ಜನರನ್ನ ನೋಡ್ತೀವಿ. ಎಲ್ಲರೂ ಒಂದೇ ರೀತಿಯಾಗಿ ಅಂತ ಇರಲ್ಲ. ಸಮಾಜದ ವ್ಯಕ್ತಿಗಳ ಜೀವನ ಮಟ್ಟ ಒಂದೇ ರೀತಿಯಾಗಿ ಇಲ್ಲ. ಇಲ್ಲಿ ಪ್ರತಿಯೊಬ್ಬರದು ಬೇರೆ ಬೇರೆ ಆಗದ, ಪ್ರತಿಯೊಬ್ಬರದು ವಿಶಿಷ್ಟವಾದ ಜೀವನ ಮಟ್ಟ. ಹಂತವಾಗಿ ನಾವು ಸಾಮಾಜಿಕ ನೋಡ್ಬೋದು, ಆರ್ಥಿಕ ನೋಡ್ಬೋದು, ನೆಮ್ಮದಿ ನೋಡ್ಬೋದು. ಬಹಳಷ್ಟು ವಿಚಾರಗಳಿಂದ ನಾವು ಜೀವನದ ಪ್ಯಾರಾಮೀಟರ್ಗಳನ್ನ ಅಳವಡಿಸಿ, ಜೀವನಕ್ಕೊಂದಷ್ಟು ಪ್ಯಾರಾಮೀಟರ್ಗಳನ್ನ ಅಳವಡಿಸಿ ನೋಡಿದಾಗ ಜೀವನದ ಮಟ್ಟ ಎಲ್ಲರೂ ಬೇರೆ ಬೇರೆ ತರಗತಿ. ಒಂದು ಕುಟುಂಬ ಅದಂದ್ರ ಆ ಕುಟುಂಬದೊಳಗ ಪ್ರತಿಯೊಬ್ಬರು ಜೀವನ ಮಟ್ಟನು ಬೇರೆನೇ ಅದ. ನೋಡ್ರಿ, ಅವ್ರೆಲ್ಲ ಕೂಡೇ ಇರ್ತಾರ, ಕೂಡೇ ಉಣ್ತಾರ, ಕೂಡೇ ಬದುಕ್ತಾರ. ಆದ್ರೂ ಕೂಡ ಆ ಸಂತೃಪ್ತಿಯ ಮಟ್ಟ ಏನದಲ್ಲ ಎಲ್ಲರ ಜೀವನದಾಗ ಒಂದೇ ಇಲ್ಲ. ಒಬ್ಬೊಬ್ಬರ ಜೀವನದಾಗ ಒಂದೊಂದು ರೀತಿ ಅದ. ಇದಕ್ಕೆ ಕಾರಣ ನಮ್ಮ ಕರ್ಮದ ಫಲವೇ ಕಾರಣ. ನಾವು ಮಾಡಿರ್ತಕ್ಕಂಥ ಕೆಲಸಗಳ ಪರಿಣಾಮನೇ ನಮ್ಮ ಜೀವನದ ಮಟ್ಟವನ್ನು ನಿರ್ಧರಿಸ್ತದ. ಉತ್ತಮ ಕೆಲಸಗಳು, ಕಾರ್ಯಗಳು ನಮ್ಮಿಂದ ಆಗಿದ್ದವು ಅಂದ್ರ ಉತ್ತಮ ಜೀವನ ಮಟ್ಟ ನಮ್ದಾಗಿರ್ತದ. ಕೆಟ್ಟ ಕಾರ್ಯಗಳು ನಮ್ಮಿಂದ ಆಗಿದ್ದು ಅಂದ್ರೆ ಕೆಟ್ಟ ಜೀವನ ಮಟ್ಟ ನಮ್ದಾಗಿರ್ತದ ಅಷ್ಟೇ. ಇದು ಬರೀ ಕರ್ಮಗಳಷ್ಟೇ ಅಲ್ಲ, ಆಲೋಚನೆಗಳು ಕೂಡ ಪರಿಣಾಮ ಬೀರ್ತಾವೆ. ಇಲ್ಲಿ ಯಾರ ಬಗ್ಗೆನೂ ನಾವು ಕೆಟ್ಟದಾಗಿ ಆಲೋಚನೆ ಶುರು ಮಾಡಿಬಿಟ್ಟಿರ್ತೀವಿ. ಯಾರಿಗೋ ಮನಸ್ಸನ್ನೇ ಬೈತಿರ್ತೀವಿ, ಯಾರ ಮೇಲೆ ಮನಸ್ಸನ್ನೇ ಕೋಪ ಮಾಡ್ಕೊಳ್ತಿರ್ತೀವಿ. ಹೊರ ತೋರಿಸಿರ್ಲ ಏನು, ಒಳಗೆಲ್ಲ ನಡೆದತ್ತು. ಅದರ ಪರಿಣಾಮನೂ ಕೂಡ ನಮ್ಮ ಬದುಕಿನ ಮೇಲೆ ಆಗ್ತದೆ. ಯಾಕಂದ್ರೆ
ದುಃಖ, ಖುಷಿ ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಂತ ವಿಚಾರಗಳು. ಇವು ಮನಸ್ಸಿನ ಮೇಲೆ ಎಷ್ಟು ನಮ್ಮ ಸಂತೋಷ ತೋರ್ಸಂದ್ರ ತೆಗೆದು ತೋರ್ಸಕ್ಕಲ್ಲ, ಅದು ಮನಸ್ಸು ಅನುಭವಿಸ್ತಾ ಇರ್ತದ. ನಮ್ಮ ದುಃಖ ತೆಗೆದು ತೋರ್ಸಪ್ಪ ನೋಡೋಣ ಹೆಂಗದ ಅಂತ ತೋರ್ಸಕ್ಕಾಗಲ್ಲ. ಅಳಬಹುದು, ನಗಬಹುದು, ಅದು ದೈಹಿಕ ಕ್ರಿಯೆ. ನಗೋದು ಅಳುವುದೇ ಸಮಗ್ರ ಸಂತೋಷದ, ಸಮಗ್ರ ದುಃಖದ ಪ್ರತೀಕ ಅಲ್ಲ. ಅಲ್ಲಿ ಒಳಗೆ ಎಷ್ಟು ನೋವಾದ ಅನ್ನೋದು, ಎಷ್ಟು ಖುಷಿ ಅನ್ನೋದು ನಾವು ನಮ್ಮ ಅನುಭವಕ್ಕೆ ಅಷ್ಟದ. ಹಂಗ ಕರ್ಮ ಅನ್ನೋದು ಕೂಡ ಬರೀ ದೈಹಿಕ ಕೆಲಸವಷ್ಟೇ ಅಲ್ಲ, ಮಾನಸಿಕ ಕಾರ್ಯಗಳು ಕೂಡ ಶುದ್ಧಿ ಆಗ್ತಾ ಹೋಗ್ಬೇಕಾಗ್ತದೆ. ನಾವು ಆರಂಭಿಸ್ಬೇಕಾಗಿದ್ದು ದೇಹದಿಂದ. ಹೊರಗಡೆ ದೇಹದಿಂದ ಇತರಕ್ಕೆ ಆಗ್ತಕ್ಕಂಥ ನೋವುಗಳನ್ನ ಮೊದಲು ಸ್ವಲ್ಪ ತರದೇವು ಅಂತಂದ್ರ ಒಂದ್ ಹಂತ ಗೆದ್ದೇವು ಅಂತ ಅರ್ಥ. ಇನ್ನು ಮಾತುಗಳ ಮೂಲಕ ಮತ್ತೊಬ್ಬರಿಗೆ ನೋವು ಮಾಡ್ತೀವಲ್ಲ, ಅದನ್ನ ತಡೆದೇವು ಅಂದ್ರೆ 2ನೇ ಹಂತ ಗೆದ್ದಂಗ. 3ನೇದು ಮನ್ಸು ಮೂಲಕ ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ತೀವಲ್ಲ, ಅದನ್ನ ತಡೆದೇವು ಅಂದ್ರೆ ನಾವು ಅದ್ಭುತ ವ್ಯಕ್ತಿಗಳಾಗಕ್ಕೆ ಮುಗಬೇಕಲ್ಲಿ. ಮನಸ್ಸು ಸಂಪೂರ್ಣವಾಗಿ ಪರಿವರ್ತನೆ ಆಗಿರುವಲ್ಲಿ ಅಂತ ಅದ್ಭುತ ಮನಸ್ಥಿತಿಯನ್ನ ನಾವು ಪಡ್ಕೋಬೇಕು. ಅದಕ್ಕೆ ಹಂತ ಹಂತವಾಗಿ ಹೆಚ್ಚೆ ಇಡ್ತಾ ನಾವು ಸಾಕ್ಬೇಕಾಗ್ಯದ. ಇಲ್ಲಿ ಒಂದೊಂದೇ ಹೆಚ್ಚೆ ಇಡ್ಬೇಕಾಗ್ಯದ. ಒಮ್ಮಲಿಗೆ ಜಿಗಕ್ಕಂತೂ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಸುಧಾರಣೆ ಮಾಡ್ಕೊಂತ ನಮ್ಮ ಕರ್ಮಗಳಲ್ಲಿ ಸುಧಾರಣೆ, ನಮ್ಮ ಆಲೋಚನೆಗಳಲ್ಲಿ ಸುಧಾರಣೆ ಮಾಡ್ಕೊಂತ ಹೋದೆವು ಅಂತಂದ್ರ ಮುಂದಿನ ಬದುಕು ಬಹಳ ಸೊಗಸಾದ ಬದುಕು ನಿರ್ಮಾಣ ಅಂತದ. ಸಾಕಷ್ಟು ಖುಷಿ, ಸಂತೋಷಗಳು, ನೆಮ್ಮದಿಗಳು ಸಿಗ್ತಾವ. ನಮ್ಗೆ ಸಿಕ್ಕಂತ ಸಂದರ್ಭದಲ್ಲಿ ಮೈಮರ್ತು ಮತ್ ಕೆಟ್ಟ ಕರ್ಮ ಮಾಡಿದಂದ್ರ ಮತ್ ಕಷ್ಟದ ಬದುಕು, ಕಟ್ಟಿಟ್ಟ ಬುದ್ಧಿ. ಅದಕ್ಕ ಇವತ್ ನಾವು ಖುಷಿಯಿಂದ ಇದೀವಿ, ಒಳ್ಳೆ ರೀತಿಯಿಂದ ಇದೀವಿ ಅಂದ್ರೆ ಹಿಂದಿಂದ ಒಳ್ಳೆ ಕರ್ಮಗಳ ಫಲದಿಂದ ನಾವು ಉತ್ತಮರಾಗಿದ್ದೀವಿ. ಇದನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಇನ್ನಷ್ಟು ಉತ್ತಮ ಕೆಲಸಗಳು, ಉತ್ತಮ ಆಲೋಚನೆಗಳು ನಮ್ಮಿಂದ ಹಾಕ್ಬೇಕು ಅನ್ನೋದೇ ಬರ್ಬೇಕು. ಬಂತು ಅಂದ್ರ ನಮ್ಮ ಬದುಕು ಮತ್ತೆಟ್ಟು ಎತ್ತರಕ್ಕೆ ಹೋಗ್ತದೆ. ಧನ್ಯವಾದಗಳು.